ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಈಗ ಟೈಮು 6:30 ಆಗಿದೆ. ನನ್ನ ಸ್ನಾನ ಎಲ್ಲ ಆಯಿತು. ನಮ್ಮ ಮಗಳು ಅಳಿಯನವರು ನೈಟು ಮಗಳು ಅಳಿಯ ಎಲ್ಲ ಬಂದರು 11:30 ಅವ್ರು ಬಂದಾಗ. ಇವಾಗ ನಾವು ರೆಡಿ ಆಗ್ತಾಯಿದ್ದೀವಿ. ಎಲ್ಲರೂ ಸ್ನಾನಗಳಿಗೆ ಹೋಗಿದ್ದಾರೆ. ಸ್ನಾನ ಮುಗಿಸ್ಕೊಂಡು ಸ್ವಲ್ಪ ಪೂಜೆ ಸಾಮಾನೆಲ್ಲ ತೊಗೊಬೇಕು. 8 ಗಂಟೆ ಗಾಡಿ ಬರುತ್ತೆ, 7:15 ಬರುತ್ತೆ ಗಾಡಿ ಅಂತ ಹೇಳಿದ್ದಾರೆ. ನಾವು ಅಷ್ಟೊತ್ತಿಗೆ ಹೋಗ್ತೀವಿ. ಬನ್ನಿ, ಇವತ್ತು ದಿನಚರಿ ಹೇಗಿರುತ್ತೆ ನೋಡೋಣ. ಏನೋ ರಾಯರ ದಯೆಯಿಂದ ಬೇಗ ಬೋರ್ವೆಲ್ಲಲ್ಲಿ ನೀರು ಸಿಕ್ಕಿದ್ರೆ, ಒಂದು ಒಳ್ಳೆ ನೀರು ಸಿಕ್ಕಿದ್ರೆ ಸಾಕು ಅಂತ ಕೇಳ್ಕೊತೀನಿ. ಇವತ್ತು ಗುರುವಾರ, ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ಬನ್ನಿ. ಹಾಂ ಅಮ್ಮ, ನನಗೊಂದು ಕೊಡ್ಸಂಗಾದ್ರೆ. ಹಾಂ, ನಮಗೆ ತಲೆ ಸ್ನಾನ ಮಾಡಿದ ಪೂಜೆ ಮಾಡೋಕ್ಕೆ ಸಮಾಧಾನನೇ ಆಗಲ್ಲ. ಶಾಂಪೂ ಇಂದ ಕೂದಲು ಉದುರುತ್ತೆ ಅನ್ನೋದು ಸುಳ್ಳು. ಆಯ್ತಾ? ಶಾಂಪೂ ನೀನ್ ಯಾವ ತರ ಬ್ರ್ಯಾಂಡ್ ಯೂಸ್ ಮಾಡ್ತೀಯಾ, ಏನ್ ಯೂಸ್ ಮಾಡ್ತೀಯಾ ಅದು ನೀನ್ ಬಿಟ್ಟಿದ್ದು. ಕೂದಲು ನಿಲ್ಲೋದಕ್ಕೆ ಯೂಸ್ ಮಾಡಿದ್ರು ಕೂದಲು ಉದ್ರೋದು ಕಮ್ಮಿ ಆಗಲ್ಲ. ಯಾಕಂದ್ರೆ ಅದಕ್ಕೆ ಸ್ಟೇಜಸ್ ಇರುತ್ತೆ. ಕೂದಲಲ್ಲಿ ಆಯಿಲಲ್ಲಿ ನಿನ್ಗೆ ಆ ಸ್ಟೇಜ್ ಆದ್ಮೇಲೆ ನಿನಗೆ ಕೂದಲು ಉದ್ರಲೇಬೇಕು, ಮತ್ತೆ ರೀಗ್ರೋ ಆಗ್ಲೇಬೇಕು. ಆ ರೀಗ್ರೋತ್ಗೆ ಏನೇನ್ ಬೇಕು ಅದು ನೀನ್ ಮಾಡ್ಕೋ ಅಷ್ಟೇ. ಹೊಟ್ಟೆಗೆ ತಿನ್ನು, ಹೋಗುತ್ತೆ ಆಟೋಮೆಟಿಕ್ ಆಗಿ. ನೀನ್ ಹೊಟ್ಟೆಗೆ ತಿನ್ನೋದ್ ಬಿಟ್ಟು ಹೊಟ್ಟೆಗೆ ತಿನ್ನೋದನ್ನೆಲ್ಲ ಆಯಿಲ್ ಬರಲ್ಲ ಅದು. ನಿಜ. ಇವಾಗ ಹೇರ್ ಆಯಿಲ್ ಮಾಡೋದಿಕ್ಕೆ ಬಾದಾಮಿ ಒಬ್ಬೊಬ್ರು ರುಬ್ಬಿಟ್ಟು ಹಾಕೋದು, ಬಾದಾಮಿ ರುಬ್ಬಿಟ್ಟು ಹಾಕೋದು, ಅದು ಅದೇ ಹೊಟ್ಟೆಗೆ ತಿಂದ್ರೆ ಸರಿ ಹೋಗುತ್ತಲ್ವಾ. ಇಂಡೋ ಅಮೆರಿಕಾ. ಫೈನಲಿ ನಮ್ಮ ಜಮೀನಿಗೆ ಬಂದ್ವಿ ನಾವು. ಚಂಗಾವಾಡಿಯಿಂದ ನಮ್ಮ ಜಮೀನಿಗೆ ಕರೆಕ್ಟಾಗಿ 4 ಕಿಲೋಮೀಟ್ರ್ ಆಗುತ್ತೆ. ಬೋರ್ ಗಾಡಿಗಳನ್ನು ಬಂದು ರಸ್ತೆಯಲ್ಲೇ ನಿಂತಿದ್ವಿ. ಜಮೀನು ನೋಡಿರ್ಲಿಲ್ಲ, ಹಂಗೆ ಬಂದು ನಾವು ಕರ್ಕೊಂಬಂದ್ವಿ ಗಾಡಿಗಳನ್ನ. ನಮ್ಮ ಮಗಳು ಕಾರು ಬಂತು ನೋಡಿ. ನಮ್ಮ ಜಮೀನು ಈ ಥರ ಇದೆ, ಫುಲ್ಲು ಬಯಲು ಪ್ರದೇಶ ಜಾಸ್ತಿ, ತುಂಬ ಗಾಳಿ ಇದೆ. 2 ಗಾಡಿನೂ ಬಂತು. ಇದು ಒಂದು ಪೈಪ್ ಇರುತ್ತಲ್ಲ ಆ ಗಾಡಿ, ಪೈಪ್ ತುಂಬ್ಕೊಂಬರುತ್ತಲ್ಲ ಆ ಗಾಡಿ ಇದು. ಒಂದು ಡ್ರಿಲ್ಲಿಂಗ್ ಗಾಡಿ. ನಿಮ್ಗೆ ಯಾರಿಗಾದ್ರೂ ಬೋರ್ವೆಲ್ ಹಾಕ್ಸ್ಬೇಕಂತ ಐಡಿಯಾ ಇದ್ದರೆ ಈ ವಿಡಿಯೋ ನೋಡಿ. ಎಷ್ಟು ಅಡಿಗೆ ನೀರು ಬೀಳುತ್ತೆ ಎಲ್ಲ ಹೇಳ್ತೀನಿ. ನೀರು ಬಂದಮೇಲೆ ಫುಲ್ಲು ಬಯಲು ಪ್ರದೇಶ ಇಲ್ಲಿ. ನಾವು ಇಲ್ಲಿಗೆ ಬಂದ್ವಿ. ಅಲ್ಲಿ ನಾವು ಫಸ್ಟ್ ಮಾಡಿದ ಪಾಯಿಂಟಲ್ಲಿ ನೀರಿಲ್ಲ ಅಂತ ಹೇಳಿದ್ರು ಇವ್ರು ಪಾಯಿಂಟ್ ಮಾಡೋರು. 2 ಪಾಯಿಂಟ್ ಕೊಟ್ಟಿದ್ರು ಮತ್ತೆ ಫಸ್ಟೇನೇ. ಆಲೇ ಒಂದು 2-3 ತಿಂಗಳಿಂದ ಮಾಡಿಸಿದ್ವಿ. ಈಗ ಆಲೇ ಫುಲ್ ಎಲ್ಲ ಮಳೆ ಇಲ್ವಲ್ಲ ಸರ್, ಅದಕ್ಕೆಲ್ಲ ಡ್ರೈ ಆಗಿಬಿಟ್ಟಿದೆ, ನೀರಿಲ್ಲ ಅಂದರು. ಭಯ ಆಗೋಯ್ತು. ಗಾಡಿಗಳೆಲ್ಲ ಕರೆಸ್ಬಿಟ್ಟು ಏನಪ್ಪ ಇದು ಹೆಂಗೆ ಮಾಡೋದು ಇವಾಗ ಅಂತ. ಆಮೇಲೆ ಮತ್ತೆ ಅವರೆಲ್ಲ ಮತ್ತೆ ಟೆಸ್ಟ್ ಮಾಡ್ಕೊಂಬಂದರು. ಒಂದು ಜಾಗದಲ್ಲಿ ಮಾತ್ರ ನೀರು ಸಿಕ್ತು. ಪೂರ್ತಿ ನಮ್ಮ ಜಮೀನು ಪೂರ್ತಿ ಹುಡ್ಕಿದ್ರು. ಅದರಲ್ಲಿ ಒಂದೇ ಒಂದು ಪಾಯಿಂಟ್ ಒಂದು ಚೆನ್ನಾಗಿದೆ. ಇದರಲ್ಲಿ ನೀರಿನ ಸರ್ವ್ ಚೆನ್ನಾಗಿದೆ. ಒಂದು 700 ಅಡಿಗೆ ಸಿಗುತ್ತೆ ಸರ್ ಅಂತ ಹೇಳಿದ್ರು ಅವರು. ನೋಡಿ ಪಾಪ ಅವರು ಎಲ್ಲ ಫುಲ್ಲು ಓಡಾಡ್ಕೊಂಡು ನೋಡ್ತಾ ಇದ್ದಾರೆ. ಅವರು ನೀರಲ್ಲಿ ಬಾಟಲಲ್ಲಿ ಟೆಸ್ಟ್ ಮಾಡ್ತಾರೆ ಮತ್ತು ಕೀನಲ್ಲಿ ಟೆಸ್ಟ್ ಮಾಡ್ತಾರೆ. ಪರವಾಗಿಲ್ಲ, ಚೆನ್ನಾಗಿ ಮಾಡಿ ಎಲ್ಲ ಸಕ್ಸಸ್ ಆಗಿದೆಯಂತೆ. ಹಾಗೆ ನಾವು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಅರ್ಶಿಣದಲ್ಲಿ ಗಣಪತಿ ಮಾಡ್ತಾಯಿದ್ದಾಳೆ ನನ್ನ ಮಗಳು. ಎಲ್ಲಿ ಸಗಣಿ ಎಲ್ಲೂ ಸಿಗಲಿಲ್ಲ. ಎಲ್ಲಿ ಮೇವಿದ್ರೆ ತಾನೇ ದನಗಳೆಲ್ಲ ಓಡಾಡ್ಕೊಂಡು ಸಗಣಿ ಹಾಕೋದಕ್ಕೆ. ಗಾಡಿ ಎಲ್ಲ ರೆಡಿ ಮಾಡಿ ಫಿಟ್ ಮಾಡಿದ್ದಾರೆ ನೋಡಿ. ನಮ್ಮ ಜಮೀನು ಹಿಂಗಿದೆ. ಮಣ್ಣೆಲ್ಲ ತುಂಬ ಚೆನ್ನಾಗಿದೆ. ನಮ್ಮ ರಾಯರಿಗೂ ಎಲ್ಲ ರೆಡಿ ಮಾಡಿದ್ದೀವಿ. ನಮ್ಮ ರಾಯರನ್ನ ಎಲ್ಲೋದು ನಮ್ಮ ರಾಯರನ್ನೇ ನಾನು ಕರ್ಕೊಂಬರೋದು. ಮತ್ತು ನಾವು ಏನೇ ಮಾಡಲಿ ಗುರುವಾರನೇ ಮಾಡೋದು. ನನ್ನ ಮಗಳು ಎಲ್ಲ ಬೋರ್ವೆಲೆಲ್ಲ ತೊಳಿತಿದ್ದಾರೆ. ನಾನು ಎಲ್ಲ ಅರಿಶಿನ ಎಲ್ಲ ಹಚ್ಚಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಏನೋ ನಮ್ಮ ಮನೆ ದೇವರ ಆಶೀರ್ವಾದ. ಎಲ್ಲರೂ ಈ ಜಮೀನಲ್ಲಿ ಅಕ್ಕಪಕ್ಕದಲ್ಲಿ 18 ಬೋರ್ ಕೊರೆಸಿದಾರಂತೆ. 18 ಬೋರಲ್ಲೂ ನೀರಿಲ್ಲ ಅಂತ ಬೇರೆ ಹೇಳ್ಬಿಟ್ರು. ಭಯ ಆಗೋಯ್ತು ನನಗೂ. ಏನೋ ರಾಯರು ನಂಬಿ ಗುರುವಾರ ಮಾಡ್ತಾಯಿದ್ದೀವಿ. ನೋಡೋಣ ಏನಾಗುತ್ತೋ, ನೀರು ಎಷ್ಟಡಿ ಸಿಗುತ್ತೋ ನೋಡೋಣ. ನಾವು ಒಂದು ಒಳ್ಳೆಯ ಪುಣ್ಯ ಕೆಲಸ ಮಾಡಿದರೆ ಭಗವಂತ ನಮ್ಮನ್ನು ಕೈ ಬಿಡಲ್ಲ ಅನ್ನೋದು ನನ್ನ ಭರವಸೆ. ನಾನು ನಂಬಿರೋ ರಾಯರು ನಮ್ಗೆ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ, ಕೈ ಹಿಡಿತಾರೆ ಅನ್ನೋ ನಂಬಿಕೆ ಇದೆ. ನೋಡೋಣ. ಮಾಡೋ ಕರ್ತವ್ಯ ನಮ್ಮದು, ಫಲ ಭಗವಂತನಿಗೆ ಬಿಡೋಣ. ಈ ಡ್ರೈ ಲ್ಯಾಂಡಲ್ಲಿ ನೀರು ಸಿಗೋದು ತುಂಬ ಕಷ್ಟ ಅಂತಲೇ ಹೇಳ್ತಾ ಇದ್ದಾರೆ ಎಲ್ಲರೂ. ನೋಡೋಣ. ನಮ್ಮ ಮನೆ ದೇವ್ರ ಆಶೀರ್ವಾದ. ನಮ್ಮ ಮನೆ ದೇವ್ರಿಗೆ ಹೋಗಿ ನಾವು ತೀರ್ಥಕಾಯಿ ಮಾಡಿಸ್ಕೊಂಬಂದಿದ್ವಿ. ಅದರಲ್ಲಿ ಒಂದು ತೆಂಗಿನಕಾಯಿನ ಪೂಜೆಗೆ ಇಟ್ಕೊಂಡು ಇನ್ನೊಂದು ಕಾಯಿನ
ಪೂರ್ವ ಪಶ್ಚಿಮಕ್ಕೆ ಜುಟ್ಟು ಇದನ್ನು ಮಾಡಿಬಿಟ್ಟು ಜುಟ್ಟನ್ನು ಪಶ್ಚಿಮಕ್ಕೆ ಕಾಯಿ ತುದಿ ಪೂರ್ವಕ್ಕೆ ಮಾಡಿಬಿಟ್ಟು ಇಡಿಸುತ್ತರು ನಮ್ಮ ಅಳಿಯವ್ರು ಹೇಳಿದ್ದು. ಆ ಥರನೇ ಇಡಬೇಕು. ತೀರ್ಥಕಾಯಿ ಇಡಿ, ಮನೆ ದೇವ್ರ ಕಾಯಿ ಇದೆಯಲ್ಲ ಅದು ಒಳಗಡೆಗೆ ಹೋಗುತ್ತೆ ಅಂತಂತ ಹೇಳಿದ್ರು. ಅದರಿಂದ ಅದೇ ಥರನೇ ಇಟ್ಟವ್ರೆ. ನನ್ನ ಮಗಳು ಗಣಪತಿಗೆಲ್ಲ ಗರ್ಕಿನೂ ಪಾಪ ಸುಬ್ಬಣ್ಣ ಗರ್ಕಿನೂ ಹಂಚ್ಕೊಂಬಂದು ಕೊಟ್ಟರು. ನಾವು ಸುಬ್ಬಣ್ಣನ ಬಗ್ಗೆ ತುಂಬ ಹೇಳ್ತಾ ಇದ್ದೀವಿ. ಅವರು ವಯಸ್ಸಲ್ಲಿ ನಮಗಿನ್ನ ಚಿಕ್ಕವರಾದರೂ ನಮಗೆ ತುಂಬ ಹೆಲ್ಪ್ಫುಲ್ ಮನುಷ್ಯ. ಅವರು ಅಲ್ಲಿ 10-15 ವರ್ಷದಿಂದನೂ ನಮಗೆ ಪರಿಚಯ. ನಮಗೆ ಒಡಹುಟ್ಟು ತಮ್ಮನ ಥರನೇ ಆಗ್ಬಿಟ್ಟಿದ್ದಾರೆ ಅವರು. ತುಂಬ ಹೆಲ್ಪಿಂಗ್ ನೇಚರ್ ಇದೆ ಅವರಿಗೆ. ನೋಡಿ ನಮ್ಮ ಜೊತೆಯಲ್ಲೇ ನಿಂತ್ಕೊತಾರೆ ಏನು ಅಂದ್ಕೂ, ಅದೊಂದು ಖುಷಿ ನಮಗೆ. ಪೂಜೆ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ನಮ್ಮ ಮನೆಯವ್ರಂತೂ ಪೂಜೆ ಮಾಡೋಕೆ ನಿಂತ್ಕೊಂಡ್ರೆ ಇರೋ ಬರೋ ದೇವ್ರುಗಳ್ನೆಲ್ಲ ಕರೀತಾರೆ. ಅವ್ರು ಪೂಜೆ ಮಾಡೋದು 1 ಅವರ್ ಆದರೂ ಸಾಕಾಗಲ್ಲ. ಅಷ್ಟು ಶ್ಲೋಕಗಳ್ನ ಹೇಳ್ತಾರೆ. ನಾವು ಹೇಳೋದವ್ರು ಒಪ್ಪೋದೇ ಇಲ್ಲ, ಒಂದು ಬಿಡೋಂಗಿಲ್ಲ. ಪ್ರತಿಯೊಂದು ಶ್ಲೋಕಗಳು ಹೇಳೇ ಪೂಜೆ ಮಾಡಬೇಕು ಅವರಿಗೆ. ಅಷ್ಟು ಚೆನ್ನಾಗಿ ಶ್ಲೋಕಗಳು ಹೇಳ್ತಾರೆ. ನಾವು ಬ್ಲೌಸ್ ಪೀಸು ಎಲ್ಲ ಪೂಜೆ ಸಾಮಾನು ಎಲ್ಲ ಎತ್ಕೊಂಬಂದಿದ್ದೀವಿ. ನೀರು ಬಿದ್ದ ಮೇಲೆ ಗಂಗೆ ಪೂಜೆ ಮಾಡೋದಕ್ಕೆ ಎಲ್ಲ ತೊಗೊಂಬಂದಿದ್ದೀವಿ. ಹಂಗೇನೇ ಅಲ್ಲಿ ಮತ್ತೇನು ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಎಲ್ಲ ತಗೊಂಡೇ ಬಂದಿದ್ದೀವಿ. ಸ್ವಲ್ಪ ಸ್ವೀಟು, ಬಾಳೆಹಣ್ಣು, ತೆಂಗಿನಕಾಯಿ, ಹೂವು ಎಲ್ಲ ಪ್ರತಿಯೊಂದು ಎತ್ಕೊಂಬಂದಿವಿ. ಅದರಲ್ಲಿ ಸಗಣಿ ಒಂದು ಸಿಗಲಿಲ್ಲ. ಆದರೆ ಅರ್ಶಿನ ಇತ್ತಲ್ಲ, ಅರ್ಶಿನದಲ್ಲೇನೆ ಗಣಪತಿ ಮಾಡಿಬಿಟ್ಟು ಗರಿಕೆ ಇಟ್ಟಿದ್ದೀವಿ. ಪೂಜೆ ಎಲ್ಲ ಆಯಿತು. ನೀರು ಬಿದ್ದಾಗ ಒಂದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್.